ಮಾನ್ಯ ಕೋಲಾರ ಶಾಸಕರಾದಂಥ ಪತ್ತೂರು ಮಂಜಣ್ಣವರೇ, ನಾವು ಈ ದಿವಸ ಯಾಕೆ ಲೈವ್ಗೆ ಬಂದು ಮಾತಾಡ್ತಾ ಇದ್ದೀರಿ ಅಂದರೆ, ಈಗ ನಿಮ್ಮ ಸುತ್ತು ಕೆಲವರು ಇದ್ದಾರೆ. ನಾವೇನು ಮಾತಾಡಿದ್ರು ಕೂಡ ರಾಜಪ್ಪ ನಿಮ್ಮನ್ನು ಟೀಕೆ ಮಾಡ್ತಾ ಇದ್ದಾನೆ, ಹಂಗೆ ಹಿಂಗೆ ಚಾಡಿಗಳು ಹೇಳೋದೇ ಆಗೋಗಿದೆ. ಅದನ್ನಿಂಕ ಈಗ ನೇರವಾಗಿ ವಿಧಿ ಇಲ್ಲ. ಇಲ್ಲಿ ನಮ್ಮ ಕಣ್ಣು ಮುಂದೆ ನಡೀತಾ ಇರೋದನ್ನು ನಾವು ಮಾತಾಡಲೇಬೇಕಾಗಿದೆ. ಆ ಕಾರಣಕ್ಕೆ ನಾನು ತಮ್ಮನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ತಾವೇನಿವತ್ತು ಡೂಮ್ಲೈಟ್ ಸರ್ಕಲ್ಲಿಂದ KEB ರಸ್ತೆ ಮಾಡ್ತಾ ಇದ್ದೀರಾ, ನಿನ್ನೆ ಗುದ್ಲಿ ಪೂಜೆ ಮಾಡಿ ಕಿತ್ತಾಕಿದ್ದಾರೆ. ಮತ್ತು ಉಳಿಕೆ ಡೂಮ್ಲೈಟ್ ಸರ್ಕಲ್ಲಿಂದ ಕೆನರಾ ಬ್ಯಾಂಕ್ವರೆಗೂ ರಸ್ತೆ ಮಾಡಕ್ಕೆ ಹೊರಟಿದ್ದೀರಾ. ಇಲ್ಲಿ ತಾವು ಏನು ಮಾಡ್ತಾ ಇದ್ದೀರಿ, ನಮಗೆ ನಿಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಗೆ ವಿರೋಧ ಇಲ್ಲ. ಆ ಕೆಲಸ ಮಾಡೋಕ್ಕೆ ಫಸ್ಟು ನೀವೆಲ್ಲೆಲ್ಲಿ ಕೆಲಸ ಹಾಕಿದ್ದೀರಾ ಅದನ್ನು ಒಂದು ಸತಿ ಕಣ್ಣಾಗಿ ನೋಡಿ. ಯಾರೋ ಒಬ್ಬ ಗುತ್ತಿಗೆದಾರನೋ ಹೇಳಿದ್ನೋ ಅಂದ ತಕ್ಷಣ ಬಂದಲ್ಲಿ ಕೆಲಸ ಮಾಡೋದು, ಗುದ್ದಿ ಪೂಜೆ ಮಾಡಿ ನೀವು ಹೊರಟೋಗ್ತಿರಲ್ಲ. ನಾನು ನಿಮಗೆ ಹೇಳ್ತಾ ಇರೋದು ಇಷ್ಟೇನೆ, ನೀವು ಕೆಲಸ ಎಲ್ಲಿ ಹಾಕಿದ್ದೀರಿ ಫಸ್ಟ್ ಅದನ್ನು ಬಂದು ಕಣ್ಣಾಗಿ ನೋಡಿ. ಡೂಮ್ಲೈಟ್ ಸರ್ಕಲ್ ಕೆನರಾ ಬ್ಯಾಂಕ್ ರಸ್ತೆ, ಈ ರಸ್ತೆನಾಗ ಮಳೆ ಹೊಡೆದ್ರೆ ಇಲ್ಲಿ ಆಟೋ ಸ್ಟ್ಯಾಂಡ್ನಾಗ ನೀರು ಹೋಗೋಕೆ ದಾರಿ ಇಲ್ಲ. ನೀರು ಹೋಗೋಕೆ ದಾರಿ ಇಲ್ಲದೆ ಇವತ್ತು ಎಲ್ಲ ನಿಂತಿರ್ತದ. ಎರಡೂ ಕಡೆ ಚರಂಡಿ ಇಲ್ಲ. ಎರಡೂ ಕಡೆ ಚರಂಡಿ ಮಾಡದೆ ನೀವು ರಸ್ತೆ ಮಾಡಿದರೆ ಈ ರಸ್ತೆ ಬಾಳ್ತದ. ಈಗ ಇನ್ನೂ 3 ವರ್ಷ ಪರವಾಗಿಲ್ಲ, ಸಿಮೆಂಟ್ ರೋಡ್ ಮಾಡಿದ್ದಾರೆ. ಇಲ್ಲೇ ಕೌನ್ಸಿಲರ್ ಇದ್ದಾರೆ, ಸಿಮೆಂಟ್ ರೋಡ್ ಮಾಡಿದ್ದಾರೆ. ಬಂದು ಕಣ್ಣಾಗಿ ನೋಡಿ. ಇಂಥ ರಸ್ತೆನ ಕಿತ್ತಾಕಿ ಮತ್ತೆ ಇದ್ರ ಮೇಲೆ ಸಿಮೆಂಟ್ ಹಾಕೋ ಅವಶ್ಯಕತೆ ಇಲ್ಲ. ಎರಡೂ ಕಡೆ ಚರಂಡಿ ಇಲ್ಲ. ಫಸ್ಟು ನೀರುಗಳು ಹೋಗಕ್ಕೆ ವ್ಯವಸ್ಥೆ ಮಾಡಿ. ತಾವೆಲ್ಲೆಲ್ಲಿ ಕೋಲಾರ ಕೆಲಸಕ್ಕೆ ಮಾಡಿದಿರೋ ಅಲ್ಲೆಲ್ಲ ಈ ಕೋಲಾರಾಗ ನೀರು ಹೋಗಕ್ಕೆ ಜಾಗ ಇಲ್ಲ. ಗುತ್ತಿಗೆದಾರರು ಚರಂಡಿ ಮಾಡಿದರೆ ಕಷ್ಟ, ನಮಗೇನು ವರ್ಕೌಟ್ ಆಗಲ್ಲ ಅಂತೇಳಿ ಎಲ್ಲ CC ರಸ್ತೆಗಳು ಹಾಕ್ಬಿಟ್ರೆ ನೀರುಗಳು ಹೋಗೋದು ಎಲ್ಲಿ? ಮಳೆ ಬಂದಾಗ ಕೋಲಾರ ಪರಿಸ್ಥಿತಿ ಹಿಂಗಪ್ಪ ಅಂದರೆ ಮಾಡೋ ಕೆಲಸ ಆ ಇಂಜಿನಿಯರ್ಗಳಿದ್ದಾರೆ. ಅವ್ರ ಇಂಜಿನಿಯರ್ಗೆ ಹೊಟ್ಟೆಗೆ ಏನು ತಿಂತಾರೇನೋ, ಅವ್ರ ಕಣ್ಣು ಕಾಣಿಸ್ತದೋ ಕಾಣಿಸಲ್ಲೋ. ಬಂದು ನೋಡ್ಲಿ, ಎರಡೂ ಕಡೆ ಚರಂಡಿ ಇಲ್ಲ. ರೋಡ್ ಮ್ಯಾಗ ನೀರು ಹೋಗ್ತದ. ಚರಂಡಿ ಮಾಡಿಬಿಟ್ಟು ರೋಡ್ ಮಾಡಬೇಕಲ್ಲ. ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀರಿ. ಕೌನ್ಸ್ಲರು ಇಲ್ಲೇ ಇದ್ದಾರೆ, ಇದೇ ವಾರ್ಡ್ ಕೌನ್ಸ್ಲರು ಬಂದು ಶಾಸಕರ ಕಣ್ಣಾಗ ನೋಡ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಲಿ. ಗುದ್ಲಿ ಪೂಜೆ ಮಾಡಕ್ಕೆ ಮಾತ್ರ ಬಂದು ಅಲ್ಲಿ ಮೇನ್ ರೋಡಾಗಿ ನಿಂತ್ಕೊಂಡು ಗುದ್ಲಿ ಪೂಜೆ ಮಾಡಿಬಿಟ್ಟು ಹೋಗ್ಬಿಟ್ರೆ ಆಗಲ್ಲ. ಈ ವಾಸ್ತವಾಂಶ ನೋಡಬೇಕು. ಈ ರೋಡ್ ಸಿಮೆಂಟ್ ರೋಡ್ ಬೇಕಾ, ಟಾರ್ ರೋಡ್ ಬೇಕಾ, ಚರಂಡಿ ಬೇಕಾ, ಏನು ಬೇಕು ಅಂತ ನೋಡ್ಬಿಟ್ಟು ಸಂಬಂಧಪಟ್ಟವ್ರಿಗೆ ಹೇಳ್ಬೇಕೇ ಹೊರತು ಈ ರೀತಿ ಸರ್ಕಾರದ ತೆರಿಗೆ ದುಡ್ಡು, ಜನರ ತೆರಿಗೆ ದುಡ್ಡನ್ನು ಹಾಳು ಮಾಡೋದು ಇದು ಶೋಭೆ ತರಲ್ಲ. ದಯವಿಟ್ಟು ಇದನ್ನ ಚರಂಡಿ ಮಾಡಿದ್ಮೇಲೆ ನೀವೇನ ಮಾಡಿ. ಇಷ್ಟು ನಾನು ತಮ್ಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಈ ಕೌನ್ಸ್ಲರ್ ಇದ್ದಾರೆ, ಇದೇ ವಾರ್ಡ್ ಕೌನ್ಸ್ಲರು, ಅವರು ಹೇಳಲಿ ಇದು ಯಾವಾಗ ಹಾಕಿದ್ರು, ಸಿಮೆಂಟ್ ರೋಡು ಚೆಂದಾಗೈತಾ ಇಲ್ಲ, ಕಣ್ಣಾಗಿ ಬಂದು ನೋಡ್ಲಿ. ಸರ್ ಏನಿಲ್ಲ, ಈಗ ಇದು ರೋಡ್ ಹಾಕೋದ್ರಲ್ಲಿ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಅಭಿವೃದ್ಧಿ ಕಾಮಗಾರಿಗಳಿಗೆಲ್ಲರೂ ನಾವು ಸಹಕರಿಸ್ತೀರಿ. ನಮಗೂ ರಸ್ತೆ ಬೇಕು, ಎಲ್ಲ ಬೇಕು. ಮಾಡಿರೋ ರಸ್ತೆ ಒಂದು 4 ದಿನ ಚೆನ್ನಾಗಿರ್ಬೇಕು, 4 ಜನ ಓಡಾಡಕ್ಕೂ ಆಗ್ಬೇಕು ಅಂತ ಹೇಳಿದ್ರೆ ಮೊದಲು ಡ್ರೈನ್ ಬೇಕಾಗುತ್ತೆ ಸರ್. ಇದು ನಗರೋತ್ಥಾನಲ್ಲಿ ಡ್ರೈನ್ ಆಗಿ ಅವತ್ತು ನೀವು ಬಂದು ಹೇಳಿದ್ರಿ AVG ಅವ್ರಿಗೆ ನೆಕ್ಸ್ಟ್ ವಾರ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂತ. ಇವತ್ತಿಗೆ 1 ವರ್ಷ ಆಯ್ತು, ನಮ್ಮ ಟರ್ಮು ಕಂಪ್ಲೀಟ್ ಆಗಿದೆ. ಆದ್ರೂ ಇವತ್ತವರು ಕೆಲಸ ಮಾಡಲಿಲ್ಲ. ಅವ್ರಿಗೆ ಆಪ್ಷನ್ ಏನಂತ ಕೇಳಿದ್ರೆ, ಇಲ್ಲಿ ಏನಾಗಿದೆ ಅಂದ್ರೆ ಹಲವಾರು ಕ್ಲಿನಿಕ್ಗಳಿದೆ, ಸ್ಕ್ಯಾನಿಂಗ್ ಸೆಂಟರ್ಸ್ ಇದೆ, ಮತ್ತೆ ಟ್ಯೂಷನ್ಸ್ ಇದೆ, ಕಾಲೇಜಸ್, ಮಳೆ ಸಮಾಜ ಕಾಲೇಜ್ಗೆ 2,000 ಚಿಲ್ಲರೆ ಜನ ಓಡಾಡ್ತಾರೆ. ಕೆನರಾ ಬ್ಯಾಂಕ್ಗೆ ವಯಸ್ಸಾಗಿರೋರು, ಪೆನ್ಷನರ್ಸ್ ಎಲ್ಲರೂ ಸುಮಾರು 1,000 ಜನ ಬಂದಿರ್ತಾರೆ. ನೀವು ನೋಡ್ಬೋದು ಲೈವಲ್ಲಿ ಎಷ್ಟು ವೆಹಿಕಲ್ಸ್ ನಿಂತಿದೆ ಏನು ಅಂದ್ಬಿಟ್ಟು ಅಲ್ಲಿ ನೋಡ್ಬೋದು ನೀವು. ಎಲ್ಲ ಚಿಕ್ಕ ಹುಡುಗರಿಂದ ಹಿಡಿದು ವಯಸ್ಸಾಗಿ ವೃದ್ಧರವರೆಗೂ ಬರ್ತಾರೆ. ಸುಮಾರು ಒಂದು 20 ರಿಂದ 30 ಸ್ಕ್ಯಾನಿಂಗ್ ಸೆಂಟರ್ಸ್ ಇದೆ, ಎಲ್ಲಾನು ಕ್ಲಿನಿಕ್ಸ್ ಇದೆ, ನಮ್ಮ ಮೆಟರ್ನಿಟಿ ಹಾಸ್ಪಿಟಲ್ಸ್ ಇದೆ. ಇಲ್ಲೆಲ್ಲದಕ್ಕೂ ತೊಂದರೆ ಆಗ್ತದೆ. ಇದೇನಾಗಿದೆ, ಮಳೆ ಬಂದಿದೆ ಅಂದ್ರೆ ರೋಡಲ್ಲಿ ಕೆರೆ ಆಗ್ಬಿಡುತ್ತೆ. ಅವಾಗ ಬಿದ್ದಾಗ ಎತ್ಕೊಂಡು ಹೋಗೋದು ನಮಗೂ ಈಸಿ ಆಗ್ತದೆ. ಏನಂದ್ರೆ ಹಾಸ್ಪಿಟಲ್ ಪಕ್ಕದಲ್ಲೇ ಇರೋದ್ರಿಂದ ಎತ್ಕೊಂಡು ಹೋಗ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ದಯವಿಟ್ಟು ಇದಕ್ಕೆ AVG ಅವ್ರಿಗೂ ಇನ್ನೊಬ್ರಿಗೆ ಇನ್ನೊಂದ್ಸರಿ ನೀವು ಹೇಳಿ, ಡ್ರೈನು ಇವಾಗ ರೋಡ್ ಮಾಡೋಕೆ ಹೆಂಗೂ ಕಿತ್ತಾಕ್ತಾ ಇದ್ವಿ, ಕಿತ್ತಾಕ್ದಾಗ ಡ್ರೈನು ಸೇರಿ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಸರ್. ಇದ್ರ ಜೊತೆನಲ್ಲಿ ಆಟೋ ಸ್ಟ್ಯಾಂಡ್ ಇದೆ, ಸುಮಾರು ಒಂದು 50 ರಿಂದ 50 ವರ್ಷದಿಂದ ಇತಿಹಾಸ ಇರುವಂತ ಆಟೋ ಸ್ಟ್ಯಾಂಡ್ ಇದೆ. ಅದು ಆಟೋ ಸ್ಟ್ಯಾಂಡ್ ಅವ್ರಿಗೆ ಯಾರಿಗೂ ತೊಂದರೆ ಆಗದಿರೋ ರೀತಿ ಆಟೋ ಸ್ಟ್ಯಾಂಡ್ ಮಾಡ್ಕೊಡ್ಬೇಕಾಗುತ್ತೆ. ಕಳೆದ ಬಾರಿ ನಮ್ಮ ಸಂಸದರಿಗೆ ಹೇಳಿ ಒಂದು ಆಟೋ ಸ್ಟ್ಯಾಂಡ್ ಶೆಲ್ಟರ್ ಹಾಕ್ಸ್ಕೊಂಡಿದ್ರೆ ಅದಕ್ಕೂ ಡಿಸ್ಟರ್ಬ್ ಆಗದಿರಾ, ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಆಗಿದ್ರೆ, ಪಬ್ಲಿಕ್ಗೂ ತೊಂದರೆ ಆಗಿದ್ರೆ ಡ್ರೈನ್ ಮಾಡಿ, ಅದಾದ ನಂತರ ನೀವು ರೋಡ್ ಕಾಮಗಾರಿನೂ ಮಾಡಿ ಒಂದು ಲೆವೆಲ್ ತಗೊಂಡ್ ಬಂದು ನೋಡ್ಬೇಕಾಗ್ತದೆ ಸರ್. ಇವರು ಬರ್ತಾರೆ, ಕಿತ್ತಾಕ್ತಾರೆ. ಈಗ ನಾವೇನು ಹೇಳಕ್ ಹೋದ್ರೆ ಕಾಮಗಾರಿಗೆ ಅಡ್ಡ ಪಡಿಸ್ತಾ ಇದಾರೆ, ಬೇರೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದು ಇವ್ರು ಕೆಲಸ ನಿಲ್ಲಿಸ್ತಾ ಇದಾರೆ ಅಂತೆಲ್ಲ ನಮ್ಮ ಮೇಲೆ ಇಲ್ದಿರೋದೆಲ್ಲ ಹಬ್ಬಿಸ್ತಾರೆ. ನಾವ್ ಆತರ ಅಲ್ಲ. ದಯವಿಟ್ಟು ನೀವು ಬಂದಿಲ್ಲ, ಒಂದ್ಸರಿ ನೀವು ಬಂದಾಗ ಒಂದು ವಿಸಿಟ್ ಹಾಕ್ಬಿಟ್ಟು ಹೋಗಿ ಸಾಕು. 2 ನಿಮಿಷ ಸರ್, ನೀವು ನಿಲ್ಸ್ಬಿಟ್ಟು ಡೂಮ್ಲೈಟ್ ಸರ್ಕಲ್ ನಿಲ್ಸ್ಬಿಟ್ಟು ಒಂದು 100 ಮೀಟರ್ ಒಳಗಡೆ ಬಂದು ವಾಕ್ ಮಾಡ್ಕೊಂಡು ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ಸರ್. ಕಾರಲ್ಲಿ ಹೋದ್ರೆ ಗೊತ್ತಾಗಲ್ಲ ಇದು. ದಯವಿಟ್ಟು ಬಂದು ನೋಡ್ಕೊಂಡು ಹೋಗಿ. ನಮ್ಗೇನು ಯಾರ್ದು ಏನು ತೊಂದರೆ ಇಲ್ಲ ಇಲ್ಲಿ.
ಎಲ್ಲ ಬರ್ತಾರೆ. ಇವಾಗ ಮಳೆ ಸಮಾಜ ಕಾಲೇಜ್ಗೆ ಹೋಗೋರಾಗ್ಬೋದು, ಚಿನ್ಮಯ ಸ್ಕೂಲ್ಗೆ ಆಗ್ಬೋದು, ಸತ್ಸಂಗ ಭವನ ಇದೆ, ಅಲ್ಲಿಗೆ ಹೋಗೋರಾಗ್ಬೋದು, ಎಲ್ಲರೂ ಇದೇ ರೋಡಲ್ಲೇ ಓಡಾಡ್ತಾರೆ. ದಿನ ಏನಿಲ್ಲ ಅಂದ್ರೆ ಸುಮಾರು ಒಂದು 20-25 ಸಾವಿರ ಜನ ಓಡಾಡೋ ರಸ್ತೆ ಸರ್ ಇದು. ಅದರಿಂದ ದಯವಿಟ್ಟು ಇದನ್ನ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಂತ ಕೇಳ್ಕೊಂತ ಇದೀವಿ ಸರ್. ನಮ್ದು ಒತ್ತಾಯ ಇಷ್ಟೇನೆ. ಯಾಕಂದ್ರೆ ನಾವು 24 ಗಂಟೆ ಇಲ್ಲೇ ಇರ್ತೀರಿ. ಪ್ರತಿ ಸತಿ ಮಳೆ ಬಂದಾಗ ಇಲ್ಲಿ ಆಟೋ ಸ್ಟ್ಯಾಂಡು ಆ ಕಡೆಯವರು ಈ ಕಡೆ ಬರಕ್ಕಾಗಲ್ಲ, ಈ ಕಡೆಯವರು ಆ ಕಡೆ ಬರಕ್ಕಾಗಲ್ಲ, ಕುಂಟೆ ಇದ್ದಂಗೆ ಇರ್ತದ. ಪಾಪ ಅಲ್ಲಿ ಒಂದು ಓಲ್ ಮಾಡವ್ರು ಆಟೋ ಸ್ಟ್ಯಾಂಡ್ ಅವರು. ಆ ಓಲ ಕಡ್ಡಿಕ್ಕೋದು, ನೀರ್ನ ಇದು ಮಾಡೋದು, ಅದೇ ಸರೋಗ್ತದ. ಮಳೆ ನಿಂತ ಮೇಲೆ ಒಂದು 2 ಅವರ್ 3 ಅವರ್ ಈ ರೋಡಲ್ಲಿ ಯಾರು ಓಡಾಡಕ್ಕಾಗಲ್ಲ. ಆ ಕಾರಣಕ್ಕೆ ಹೆಂಗೆ ಮಾಡ್ತಾ ಇದ್ದೀರಿ ಅಭಿವೃದ್ಧಿ ಮಾಡೋರು ನೆಟ್ಗ ಮಾಡಿ ಅನ್ನೋದೇ ನಮ್ಮ ಒತ್ತಾಯ ಅಷ್ಟೇ. ಚರಂಡಿ ಮಾಡಿಬಿಟ್ಟು ನೀವು ಮಾಡಿ ಸರ್. ಈಗ ತೋರಿಸ್ತೀನಿ ಬನ್ನಿ ಸರ್, ಒಂದು ನಿಮಿಷ. ನಿಮ್ಗೆ ಏನಾಗ್ತದೆ, ಡ್ರೈನ್ ಎಲ್ಲಿಂದ ಎಲ್ಲಿರ್ಗೂ ಇರ್ತದೆ ಅಂತ ಆ ಕಡೆ ತಗೋಣ. ಅಲ್ಲಿ ಡ್ರೈನ್ ಇಲ್ಲ, ಚರಂಡಿ ಮಾಡಿಬಿಟ್ಟು ಮಾಡ್ಲಿ. ಆ ಕಡೆ ಸೈಡ್ ಅಲ್ಲಿ ಡ್ರೈನ್ ಇಲ್ಲ, ಅಂಗಡಿಯಿಂದ ಈ ಕಡೆ ಸೈಡ್ ಅಲ್ಲಿ ಡ್ರೈನ್ ಇಲ್ಲ ಸರ್. 2 ಕಡೆನೂ ಇಲ್ಲ ಸರ್. ನೋಡ್ಕೊಂಡು ನೀವು ಮಾಡ್ಬೇಕಾಗ್ತದೆ. ಆ ಕಡೆಯಿಂದ ಈ ಕಡೆ ಲಾಸ್ಟ್ ವರ್ಗು ಆಟೋ ಸ್ಟ್ಯಾಂಡ್ ನೋಡಿ, ಅವ್ರ ಆಟೋ ತೋರಿಸ್ಬಿಡು, ಅಲ್ಲೇ ನೀರು ಹೋಗೋದು. ಅಲ್ಲಿ ಬನ್ನಿ, ಇಲ್ಲಿ ನೋಡಿ ಚಿಕ್ಕದು ಒಂದು ಹೋಲ್ ಅಲ್ಲಿ ನೀರು ಹೋಗ್ತದೆ. ಅದು ಇವ್ರು ಆಟೋ ಸ್ಟ್ಯಾಂಡ್ ಅವ್ರು ಮಾಡಿರೋದು. ರೋಡ್ ಏನಾಗಿದೆ, ಇದಾಗಿದೆ ಸರ್. ಇಲ್ಲಿ ಕುಂಟಾಗ ನಿಂತಿರ್ತಾವ ಆಟೋ ಸ್ಟ್ಯಾಂಡ್ ಅವ್ರ, ಪಾಪ ಬಾಜ್ ಬಿದ್ದು ಹೋಲಿಕ್ಕೆ ಅವ್ರಿ. ಇದಿಷ್ಟು ತುಂಬೋಗಿರುತ್ತೆ ಸರ್. ಇಲ್ಲಿ ಆಟೋ ಏನ್ ನಿಂತಿದೆ ಅದ್ ರೈಟ್ ನೀರ್ ಬಂದಿರ್ತದೆ. ಇಲ್ಲಿ ನೀರ್ ಬರುತ್ತೆ, ಸಡನ್ ಆಗಿ ಗೊತ್ತಾಗೋದಿಲ್ಲ. ಅಲ್ಲಿ ಹಳ್ಳದ್ರಲ್ಲಿಗೂ ಬೀಳ್ತದೆ, ವೆಹಿಕಲ್ಸ್ ಬರುತ್ತೆ. ಈಗ ನೋಡ್ಬೋದು, ಇಲ್ಲಿ ಸಡನ್ ಆಗಿ ಯಾವ್ದಾರ ಮಳೆ ಬಂದಿದಾಗ ಯಾರನ್ನ ಕಾಲಿಟ್ರು ಒಳಗಡೆ ಹೋಗಿ ಬಿದ್ದೋಗ್ತಾರೆ ಸರ್. ಆತರ ಇದೆ ಇಲ್ಲಿ. ಇರ್ಲಿ ಬಿಡು. ಮಳೆ ಬಂದಾಗ ಎಲ್ಲರಿಗೂ ಇರ್ತದೆ ಅಣ್ಣ ನೀರು. ಬಾಣ ಇಲ್ಲಿ, ಬಾಣ ಇಲ್ಲಿ ಹತ್ರ ಬಾ. ಎಲ್ಲರಿಗೂ ಇರ್ತದೆ. ಕರೆಕ್ಟಾಗಿ ತೋರ್ಸೋಣ ನೀರು ಯಾವ ಹೈಟಿಗೆ ನಿಲ್ತದೆ, ಆ ಹೈಟ್ಗೆ ಅದಕ್ ಮೇಲೆ ಬರ್ತದ. ಎಲ್ಲ ಚರಂಡಿ ಮಾಡ್ಬಿಟ್ಟು ರೋಡ್ ಮಾಡ್ಲಿ ಅಂತ ನಾವು ಈಗ ಒಂದ್ ಸೈಡ್ ಮಾತ್ರ ಅಂತ